ದಟ್ಸ್ ದ ಬ್ಯೂಟಿ. ನೋಡಿ ಸರ್, ಯು ಐಗೆ ಯಾವ ರೀತಿ ಒಂದು ಅರ್ಥಗಳು ಇವತ್ತು ನಮ್ಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ. ಅಣ್ಣ ಹೇಳ್ತಾ ಇದಾರೆ ನಾನು ಯು ಐ ನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ನೀವ್ ಇಲ್ಲಿ ಇರ್ಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನ್ ನೋಡ್ಕೋತೀನಿ ಅಂತ. ಈ ಬಾಂಧವ್ಯಕ್ಕೆ ಬರ್ಲಿರಿ ಚಪ್ಪಾಳೆ, ಇದು ರೀ ದಟ್ ವಿ ಹ್ಯಾವ್ ಟು ಸೆಲೆಬ್ರೇಟ್. ಬ್ಯೂಟಿ. ಅಣ್ಣ ನೀವು ಪೋಸ್ಟರ್ ಅಲ್ಲಿ ಐ ಇದೆ, ಯು ಇದೆ, ಮಧ್ಯದಲ್ಲಿರುವಂತ ಹಾರ್ಟು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ. ಇಟ್ಸ್ ಐ ಲವ್ ಯು ಸರ್. ಇವತ್ತು ನಾವು ಯು ಐ ಬಗ್ಗೆ ಏನ್ ಅರ್ಥ ಮಾಡ್ಕೊಂಡ್ವಿ ಇದೆ ಸರ್. ಐ ಲವ್ ಯು. ಅಣ್ಣ ನಿಮ್ಮ ಮಾತಣ್ಣ. ಉಪೇಂದ್ರ ಯಾವಾಗಲೂ ಹೇಳ್ತೇನೆ ಅಂತೀನಿ, ನನ್ನ ಫಸ್ಟ್ ಡಾರ್ಲಿಂಗ್ ಅಂತ. ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ರಿ ಎಲ್ಲರೂ ಈ ಡೈರೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಚೆನ್ನಾಗಿ ಜ್ಞಾಪಕ ಇದೆ. ಅದಾದ್ಮೇಲೆ ಓಂ ಬಂತು. ಓಂ ಬಂದಾದ್ಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರ್ಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಯಾವ ಮಣಿರತ್ನ ಮಾತ್ರ ಅಂತೀರಲ್ಲ, ಯಾರೇ ಮೀರಿಸ್ತಾರೆ ಡೈರೆಕ್ಟರ್. ಅವಾಗ ಹೇಳಿದ್ರು ಏನ್ ಗುರುಗಳು ಇದೆಲ್ಲ ಯಾಕೆ ಹೇಳಿದ್ರಿ ಅಂತ. ಇಲ್ಲ ಉಪ್ಪಿನ ನೋಡ್ತಾ ಇರಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ಲಿ ಅನಿಸ್ತು. ಯಾಕಂದ್ರೆ ನನಗೆ ಒಂದು ಬೇರೆ ತರ ಫಾರ್ಮ್ಯಾಟ್ ಸಿನಿಮಾ ಅದು. ಯಾಕಂದ್ರೆ ಮೋಡದ ಮರಿಲಿ ಮುಂಚೆ ಮಾಡಿದ್ದೆ ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ತರವಾದ ಒಂದು ಕ್ಯಾರೆಕ್ಟರ್, ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಕ್ಕಾದ್ರೆ, ಲವ್ ಸ್ಟೋರಿನ ಇಲ್ಲಾಂದ್ರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡಿದ್ನ ಲಾಂಗ್ ಹಿಡಿದ ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ, ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗ್ ಮಾಡ್ಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟ್ ಆಗಿ, ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ಬಂದ ತಕ್ಷಣ ಬಂದು ಕೂದ್ಲಿ ಹಿಂಗೆಲ್ಲ ಮಾಡೋದು, ಏನೇ ಮುಂಚೆ ಚೇತ್ ಸರಿ. ನಾನು ಆಕ್ಚುಲ್ ಆಗಿ ನಾನು ಯಾರು ಗೀತಾ ಬಿಟ್ಟರೆ ಬೇರೆ ಯಾರು ಬಿಟ್ಟಿಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್. ಐ ಥಿಂಕ್ ಆಫ್ಟರ್ ದಟ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ಅಂದ್ರೆ ನೀವೇನೆ ಗೀತಾ ಬಿಟ್ಟಿಲ್ಲ ಅವ್ರೇನೆ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದು ಆತನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದ್ರೆ ಬರೀ ಡೈರೆಕ್ಟರ್ ಮಾತ್ರ ಅಂತಲ್ಲ, ಒಂದು ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು, ಬಟ್ ಅದಕ್ಕೊಂದು ಒಳ್ಳೆ ಮನ್ಸು ಇರ್ಬೇಕು. ಅವ್ರಿಗೆ ಒಳ್ಳೆ ಮನ್ಸಿದೆ. ಬಟ್ ಅದಾದ್ಮೇಲೆ ಓಮ್ ರಿಲೀಸ್ ಆಗುತ್ತೆ, ಅದಾದ್ಮೇಲೆ ಇವ್ರು ಹೀರೋ ಆಗಿ ಮಾಡ್ತಾರೆ. ಆಮೇಲೆ ಜೊತೆಲಿ ಪ್ರೀತಿ ಅಂತ ಸಿನಿಮಾ ಮಾಡ್ತೀವಿ, ಲವಕುಶ ಅಂತ ಸಿನಿಮಾ ಮಾಡ್ತೀವಿ. ಅದಾದ್ಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ ಯು ಐ ಆಗ್ಬಿಡ್ಲಿ, ಯಾಕಂದ್ರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ರು ಏನಾದ್ರೂ ಒಂದು ನಾನು ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪಿ 2 ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳಿದ್ ಹೆಂಗಿತ್ತು. ನನಗೆ ಉಪೇಂದ್ರ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ, ಯಾಕಂದ್ರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನ್ಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ, ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ್ರೆ ತುಂಬಾ ಇಷ್ಟ. ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಸುಮಾರು ಇಲ್ಲ, ನನಗಿಷ್ಟ ಆಯ್ತು ಅಷ್ಟೇ, ನನಗಿಷ್ಟ ಆಯ್ತು ಅಷ್ಟೇ. ಅದೇ ತರ ಉಪೇಂದ್ರ ಏನ್ ಸಿನಿಮಾ ಮಾಡಿ ನನಗಿಷ್ಟ ಆಯ್ತು ಅಷ್ಟೇ. ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಷ್ಟೇ. ಯಾಕಂದ್ರೆ ಒಬ್ಬನ ಪ್ರೀತಿಸಿದಾಗ ಅದನ್ನ ಬಹಳ ಹಾರ್ಟ್ಫುಲ್ ಆಗಿ ಪ್ರೀತಿಸ್ಬೇಕು. ಸುಮ್ನೆ ಬಂದು ಅನಿಸಿಕೆಗೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ. ಅಭಿಮಾನದಿಂದ ಬಂದು ನೋಡ್ಬೇಕು. ನೋಡಿ, ನಾವು ತಮಿಳ್ನಾಗ ಮಾಡ್ಬೇಕು, ನಾವು ಕಮಲಾಸನ್ ಫ್ಯಾನ್ ಆಗಿದ್ದು, ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳ್ತಿದ್ವಿ. ಅದು ಅಭಿಮಾನ. ಅದು ಒಂದು ಆಕ್ಟರ್ ಮೇಲೆ ಗೌರವ, ಒಂದು ಹೀರೋ, ಒಂದು ಡೈರೆಕ್ಟರ್ ಮೇಲೆ ಗೌರವ. ವಿ ಸಿ ದಟ್. ನನಗೆ ಅದೇ ಇಷ್ಟ, ಅದಿರ್ಬೇಕು. ಹಳೆ ಕಾಲದಲ್ಲಿ ಹಿಂಗಿತ್ತು, ಅದು ವಾಪಸ್ ಬರ್ಬೇಕು. ಸೂಪರ್. ಅದು ಬಂದಾಗ್ಲೇನೆ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟರ್ಗೆ ಬರಲ್ಲ ಜನ? ಬಂದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ ಅಂದ್ರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್ ಆ ತರ್ತಾರೆ. ಉಪೇಂದ್ರ ಅಂದ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರ್ಬೇಕು. ಉಪೇಂದ್ರ ಓನ್ಲಿ ಥಿಂಗ್ ವೇಟಿಂಗ್ ಅಷ್ಟೇ, ಇನ್ನೊಂದು ಹೋಮ್ 2 ಮಾಡ್ಲಿ ಅಂತ ವೇಟಿಂಗ್ ಅಷ್ಟೇ. ಆಮೇಲೆ ಇವ್ರು ಹೇಳ್ತಿದ್ರು, ಯಾಕಂದ್ರೆ ಪ್ರಿಯಾಂಕಾ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀತನ್ ಕೇಳ್ಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವಾಗ ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗ್ಲೇ ಇರ್ತಾನಂತ ಒಂದು ಪ್ರಾಬ್ಲಮ್. ಆದ್ರೂ ನನಗ್ ಬೇಡ, ನನ್ ಡೈರೆಕ್ಷನ್ ಬೇಡ. ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ, ಬೆಸ್ಟ್ ಹಸ್ಬೆಂಡ್ ಇವನ್ ಈಸ್ ಬೆಸ್ಟ್. ನೋ, ಡೋಂಟ್ ಸೇ ದಟ್, ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮ್ಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ, ನಾಟ್ ಫಾರ್ ಹಿಮ್ಸೆಲ್ಫ್.
ಇಸ್ ಫ್ಯಾಮಿಲಿ, ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ, 100% ಮಾಡೇ ಮಾಡ್ತಾರೆ. ಅಂಡ್ ಇನ್ನೇನೋ ಬಿಟ್ಟಿದ್ದೀನ. ಆಮೇಲೆ ಇವರು ನಮ್ಮ ಮನೋಜ್ ಇಲ್ಲ ಸುದಿ ಸುದ್ದಿ ಮಂಟಪ ಹೇಳಿದ್ರು ಅವ್ರು ಏನ್ ಮಾತಾಡಕ್ ಬರಲ್ಲ ಸುಮ್ನೆ ಹೇಳ್ದ. ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರೆ ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದು ಕಲ್ಸುತ್ತೆ, ಭಾಷೆ ಕಲ್ಸುತ್ತೆ. ಆ ತರ ಚೆನ್ನಾಗಿ ಬೆಳೆದ ಸುದ್ದಿ. ವೆರಿ ಗುಡ್, ಸೂಪರ್, ಐ ಲವ್ ಯು. ಇದೇ ತರ ಬೇಡಿ, ಯಾಕಂದ್ರೆ ನೀವು ಮಾತಾಡೋದು ತುಂಬಾ ಚೆನ್ನಾಗಿ ಫನ್ ಪಾರ್ಟ್ ಇತ್ತು. ನಾಡು 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋದು ಖಂಡಿತ. ಏನ್ ಮಾಡೋದು, ಡಾಲಿ ಆಗ್ಲಿ, ವಿಜಯ್ ಆಗ್ಲಿ, ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್. ಅಂಡ್ ನವೀನ್ ಬೇಲೂರ್ ಆಲ್ ದಿ ಬೆಸ್ಟ್, ಶ್ರೀಕಾಂತ್ ಆಲ್ ದಿ ಬೆಸ್ಟ್. ಅಂಡ್ ಎಲ್ಲಾ ಟೀಮ್ಗೂ ಹೀರೋಯಿನ್ ಆಲ್ ದಿ ರೇಷ್ಮಾ ಅವರಿಂದ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರ. ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಅವಾಗ. ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ರಾ ಅಂತ. ಆಮೇಲೆ ಶ್ರೀಕಾಂತ್ ಹೇಳ್ದಂಗೆ ಖಂಡಿತ ಏನಾದ್ರು ಮಾಡ್ತಾನೆ, ಇರುತ್ತೆ. ಹೌದು, ಏನೋ ಇರುತ್ತೆ. ಮಾಡ್ತಾನೆ. ನಾವ್ ಏನೇ ಆದ್ರೂ ಕೋಪ ಇಲ್ಲ ಅಂದ್ರೆ, ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ. ಪ್ರೀತಿಯ ಕೋಪ ಪ್ರೀತಿ ಅಲ್ಲ, ಅಲ್ಲ, ಡೈರೆಕ್ಟ್ ಕೋಪನೇನ? ಓಕೆ ಅಣ್ಣ. ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಅದ್ರಲ್ಲಿ ಅಷ್ಟು ಡ್ರಾಮಾ ಆಡಕ್ ಬರಲ್ಲ. ಡೈರೆಕ್ಟ್ ಕೋಪನೇ. ಸಿನಿಮಾಗೋಸ್ಕರ ರಿಯಲ್ ಆಗಿ ಫೈಟ್ ಮಾಡೋನೇ ಹೀರೋ. ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಹೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇನು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾವುದೇ ಸಿನಿಮಾ ಆಗ್ಲಿ ನಮ್ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಈಸ್ ವಾಟ್ ಇಸ್ ಮೀ. ನಮ್ ಸಿನಿಮಾ ಎಲ್ಲಾ ಕನ್ನಡ ಸಿನಿಮಾ ಚೆನ್ನಾಗಿರ್ಬೇಕು. ಇವತ್ತು ಹೆಂಗೆ KGF ಆಗ್ಲಿ, ಕಾಂತಾರ ಆಗ್ಲಿ, ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ತರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗ್ಲಿ ಅಂತ ನಮ್ಮ ಆಸೆ. ಯಾಕಂದ್ರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ನಮ್ಮ ನಾಟ್ ಸೇಯಿಂಗ್ ಓನ್ಲಿ ಇನ್ ಕರ್ನಾಟಕ, ನಮ್ಮ ಇಂಡಿಯಾದಲ್ಲಿ ತಗೊಂಡು ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಅಂತ ಉಪೇಂದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಎದೆ ತಟ್ಕೊಂಡು ಹೇಳ್ಬೇಕಾದ್ರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಅಂತ. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗ್ಲಿ. ನಾ ಇಲ್ಲದೆ ಹೋದ್ರು ಐ ವಿಲ್ ಟ್ರೈ ಟು ವಾಚ್ ಇನ್ US. So 24th ನನ್ನ ಸರ್ಜರಿ, 20th I'll be free, I'll be watching your film. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅಲ್ಲಿಂದ ಫೋನ್ ಮಾಡ್ತೀನಿ. ಸೊ Oh my God. ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮ್ಗೋಸ್ಕರ. ಓಕೆ, ಟುಡೇ ಯು ಫಾಲೋ ಹಿಯರ್ 100%. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಆಫ್ UI. ಗಾಡ್ ಬ್ಲೆಸ್. ಅಣ್ಣ, ಇದು ನಿಜ ಬ್ಯೂಟಿಫುಲ್ ಲವ್ ಅಣ್ಣ ನಿಮ್ದು ಅವ್ರ ಮಧ್ಯದಲ್ಲಿ. ನೀವ್ ಹೇಳ್ತೀರಾ ನಾವು ಐ ಟು ಐ ಕಣ್ಣಲ್ಲಿ ಕಣ್ಣಲ್ಲಿ ಅದೇ ಯು ಮತ್ತೆ ಐ ಅಣ್ಣ, ಕರೆಕ್ಟ್ ಆಗಿದೆ. ಯು ಅಂಡ್ ಐ. ಅವ್ರು And I